ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿರೋ ಅಂತ ವಿಡಿಯೋ ಮಾಡ್ತೇನೆ ಗೈಸ್. ಇವತ್ತಿನ ನೋಡೋದು ಏನಪ್ಪ ತಿಳಿಸ್ಕೊಂಡು ನೋಡಿ, SLC ಎಕ್ಸಾಮ್ ಎಲ್ಲ ರಿವ್ಯಾಲ್ಯೂಷನ್ ಹಾಕಿದಿರಲ್ಲ, ಸುಮಾರು ಜನ ಅದ್ರ ರಿಸಲ್ಟ್ ಯಾವಾಗ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ರಿಸಲ್ಟ್ ಯಾವಾಗ ಅಂತ ಕೇಳ್ತಾ ಇರ್ತೀರಾ. ಬಟ್ ಅವ್ರಿಗೆಲ್ಲ ಕ್ಲಾರಿಫಿಕೇಶನ್ ಕೊಡ್ತೀನಿ. ಫಸ್ಟ್ ನಮ್ಮ ಚಾನಲ್ ದಯವಿಟ್ಟು ಒಂದು ಲೈಕ್ ಮಾಡ್ಕೊಡ್ರೆ, ಶೇರ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಗೈಸ್. ಈಗ ನೀವು ರಿವ್ಯಾಲ್ಯೂಷನ್ ಹಾಕಿದ್ದೀರಾ, ರಿವ್ಯಾಲ್ಯೂಷನ್ ಕ್ಲೋಸ್ ಆಗ್ಬಿಟ್ಟು ಯಾವಾಗ ಅಂದ್ರೆ ಬಿಫೋರ್ ನೆನ್ನೆ ಕ್ಲೋಸ್ ಆಗಿದೆ. ಯಾರೆಲ್ಲ ಸ್ಕ್ಯಾನರ್ ಕಪ್ಪಿಗೆ ಹಾಕಿದ್ರೆ ಹಾಗೂ ರಿವ್ಯಾಲ್ಯೂಷನ್ ಹಾಕಿದ್ದಾರೆ, ಎಷ್ಟು ದಿನಗಳಿಗೆ ಆಲ್ಮೋಸ್ಟ್ ನಿಮಗೆ ರಿಸಲ್ಟ್ ಅನ್ನೋದು ಬರ್ಬೋದು ಅಂದ್ರೆ ರಿವ್ಯಾಲ್ಯೂಷನ್ ರಿಸಲ್ಟ್ ಅಲ್ಲಿ ಹೆಂಗಪ್ಪ ನೋಡ್ಬೇಕಂದ್ರೆ ರಿವ್ಯಾಲ್ಯೂಷನ್ ರಿಸಲ್ಟ್ ಅದನ್ನ ಅಫಿಷಿಯಲ್ ಆಗಿ ಬಿಡ್ತಾರೆ. ಒಂದು PDF ಮುಖಾಂತರ ಬಿಡ್ತಾರೆ, ಇಲ್ಲಾಂದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಯಾರ ಎಕ್ಸಾಮ್ 3 ಯಾರು ರಿವ್ಯಾಲ್ಯೂಷನ್ ಹಾಕಿದ್ರಾ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತಾರ, ಅಲ್ಲಿ ಒಂದು SMS ಅನ್ನೋದು ಬರುತ್ತೆ, ನಿಮ್ದು ರಿಸಲ್ಟ್ ಅನ್ನೋದು ಬರುತ್ತೆ. ನಿಮ್ದು ಪಾಸ್ ಆಗೈತಾ, ಇನ್ಕ್ರೀಸ್ ಆಗೈತಾ, ಡಿಕ್ರೀಸ್ ಆಗೈತಾ, ಮಾರ್ಕ್ಸ್ ಜಾಸ್ತಿ ಆಗೈತಾ, ಕಮ್ಮಿ ಆಗೈತಾ ಅಂತ ಮಾರ್ಕ್ಸ್ ಅನ್ನೋದು ನಿಮ್ಗೆ SMS ಮುಖಾಂತರ ಬರುತ್ತೆ. ಇಲ್ಲಾಂದ್ರೆ PDF ಮುಖಾಂತರ ವೆಬ್ಸೈಟ್ ಅಲ್ಲಿ PDF ಮುಖಾಂತರ ಇರುತ್ತೆ, ಅಲ್ಲಿ ಹೋಗಿ ನೋಡ್ಕೋಬಹುದು. ಫೈನಲ್ ರಿಸಲ್ಟ್ ಅನ್ನೋದು ಕೊಡ್ತಾರೆ. ಎಷ್ಟು ದಿನದೊಳಗೆ ನಿಮ್ಮ ರಿಸಲ್ಟ್ ಅನ್ನೋದು ಬರ್ಬೋದು, ಮ್ಯಾಕ್ಸಿಮಮ್ ಎಷ್ಟು ದಿನ ಬೇಕು ಅಂದ್ರೆ ಈಗ ರಿವ್ಯಾಲ್ಯೂಷನ್ ಯಾರೆಲ್ಲ ಹಾಕಿದ್ರಲ್ಲ ಎಷ್ಟು ದಿನ ಬೇಕು ಆಲ್ಮೋಸ್ಟ್ ರಿಸಲ್ಟ್ ಬರೋಕ್ಕೆ ಅಂದ್ರೆ ಗೈಸ್, ಮ್ಯಾಕ್ಸಿಮಮ್ ನಾನು ಹೇಳ್ತಾ ನೋಡಿ, ನೆನ್ನೆ ಕ್ಲೋಸ್ ಆಗಿರೋದ್ರಿಂದ ಬಿಫೋರ್ ಒಂದು 10 ಡೇಸ್ ಹತ್ತತ್ರ ನೋಡಿ 15 ಡೇಸ್ ತಗೊಳ್ತಾರೆ. ಬೇರೆ ಅದಕ್ಕೆಲ್ಲ 15 ಡೇಸ್ ಒಳಗಡೆ ನಿಮ್ಮ ರಿಸಲ್ಟ್ ಅನ್ನೋದು ಅನೌನ್ಸ್ ಆಗುತ್ತೆ. ಯಾವಾಗ ಅಂದ್ರೆ ನೆನ್ನೆ ಅಪ್ಲಿಕೇಶನ್ ಹಾಕಿರೋದ್ರಿಂದ ಬಿಫೋರ್ ನೆನ್ನೆ ಕ್ಲೋಸ್ ಆಗಿರೋದ್ರಿಂದ ಬಿಫೋರ್ ನಿಮಗೆ 15 ಡೇಸ್ ಒಳಗಡೆನೆ, ಇಲ್ಲ 10 ಡೇಸ್ 15 ಡೇಸ್ 10 ಡೇಸ್ ಒಳಗಡೆನೆ ಬರ್ಬೋದು, ಇಲ್ಲ 15 ದಿನ ಆಗ್ಬೋದು, 15 ದಿನ ಒಳಗಡೆನೆ ಬರುತ್ತೆ. ಫಿಕ್ಸ್ ಅನ್ನೋದು ಇದು 15 ದಿನ ಟೈಮ್ ತಗೊಳ್ತಾರೆ. ಯಾವುದೇ ರಿವ್ಯಾಲ್ಯೂಷನ್ ಅಂದ್ರೆ ಸುಮಾರು ಜನಕ್ಕೆ ಬೇಗ ರಿವ್ಯಾಲ್ಯೂಷನ್ ಏನಾರ ಅಂದ್ರೆ ಅವ್ರು ರಿವ್ಯಾಲ್ಯೂಷನ್ ಬೇಗ ಏನಾದ್ರು ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ರೆ 15 ದಿನದೊಳಗೆ 10 ದಿನದೊಳಗೆ ರಿಸಲ್ಟ್ ಅನ್ನು ಕೊಡೋದು ಅನೌನ್ಸ್ಮೆಂಟ್ ಆಗುತ್ತೆ. ರಿಸಲ್ಟ್ ಎಲ್ಲಪ್ಪ ನೋಡ್ಬೇಕಂದ್ರೆ ನಿಮ್ಮ SMS ಅನ್ನೋದು ಬರುತ್ತೆ, ಇಲ್ಲಾಂದ್ರೆ ಮಾಮೂಲಿ ಏನು ಶಿಕ್ಷಣ ಇಲಾಖೆ ವೆಬ್ಸೈಟ್ ಐತೆ ಅಲ್ಲಿ ಹೋಗಿ ನಿಮ್ಮ ರಿಸಲ್ಟ್ ಅನ್ನು ಚೆಕ್ ಮಾಡ್ಕೋಬಹುದು. ಯಾರೆಲ್ಲ SLC ಅವರೆಲ್ಲ ಇನ್ನು ನೀವು ಮನುಷ್ಯ ತಿಳ್ಕೊಟ್ರೆ, ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅಂದ್ರೆ 3ನೇ ಎಕ್ಸಾಮ್ ಯಾರೆಲ್ಲ ಅಪ್ಲೈ ಎಕ್ಸಾಮ್ ಫೇಲ್ ಆಗಿ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಇಂದ ಸುಮಾರು ತನಕ ರಿವ್ಯಾಲ್ಯೂಷನ್ ಹಾಕಿದ್ರಲ್ಲ, ಬಟ್ ಅವ್ರಿಗೆಲ್ಲ ಹೇಳ್ತಾ ಇದ್ದು ಇನ್ನು ಸಕಾತ್ ಮಾತ್ ಇದ್ರಲ್ಲೂ ಫೇಲ್ ಆದ್ರೆ ಏನಪ್ಪ ಮಾಡೋದು ಅಂತ ಗೈಸ್, ನಿಮ್ಗೆ ನೆಕ್ಸ್ಟ್ ವರ್ಷ ನೀವು ಎಕ್ಸಾಮ್ ಕಟ್ಟಕ್ಕಾಗುತ್ತೆ. ನೀವು ರಿವ್ಯಾಲ್ಯೂಷನ್ ಪಾಸ್ ಆದರೆ ಆಲ್ಮೋಸ್ಟ್ ನೀವು ಕಾಲೇಜ್ ಜಾಯ್ನ್ ಆಗ್ಬೋದು. ಫಸ್ಟ್ ಇಯರ್ಗೆ ಯಾವ್ದು ಜಾಯ್ನ್ ಆಗ್ಬೋದು, ಆರ್ಟ್ಸು ಕಾಮರ್ಸು ಯಾವ್ದು ಬೇಕು ನೀವು ಜಾಯ್ನ್ ಆಗ್ಬೋದು, ಡಿಪ್ಲೊಮಾ ಕೋರ್ಸಸ್ಗೆ ಯಾವ್ದು ಜಾಯ್ನ್ ಆಗ್ಬೋದು. ಇಲ್ಲ ನಾನು ರಿವ್ಯಾಲ್ಯೂಷನ್ ಫೇಲ್ ಆಗ್ತೀನಿ ಅಂತಂದ್ರೆ ಗೈಸ್, ನಿಮ್ಮ ಅವ್ರಿಗೆಲ್ಲ ಗುಡ್ ನ್ಯೂಸ್. ಯಾಕಂದ್ರೆ ರಿವ್ಯಾಲ್ಯೂಷನ್ ಫೇಲ್ ಆದರೂ ಪುನಃ ನೀವು ಸ್ಕೂಲ್ಗೆ ಬೇಕಾದ್ರೂ ಹೋಗ್ಬೋದು. ಇಲ್ಲ ನಾನು ಸ್ಕೂಲ್ಗೆ ಹೋಗಲ್ಲ ಅನ್ನೋ ಡೈರೆಕ್ಟ್ ಓಕೆ ಮನೇಲಿ ಕೂತ್ಕೊಂಡು ಓದ್ಕೊಂಡು ನೆಕ್ಸ್ಟ್ ಇಯರ್ ಎಕ್ಸಾಮ್ ಬರಿಬೋದು. ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಕಮ್ಮಿನ ಮಾಡಿದ್ದಾರೆ. ಓಕೆ, ಆಗೆಲ್ಲ 32 ಈಗ 35 ಇದನ್ನ ತಗೋಬಿಟ್ಟು 32ಗೆ ಇಳಿಸಿದ್ದಾರೆ ಪಾಸಿಂಗ್ ಮಾರ್ಕ್ಸ್ ಅಂತ. 3 ಮಾರ್ಕ್ಸ್ ಅಷ್ಟು ಇಳಿಸಿದ್ದಾರೆ. ಆಲ್ಮೋಸ್ಟ್ 30 ತಗೋದ್ರೆ ಪಾಸ್ ಆಗೋ ಮಾರ್ಕ್ಸ್ನ ಇಳಿಸಿದ್ದಾರೆ. ಬಟ್ ರಿವ್ಯಾಲ್ಯೂಷನ್ ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ನಾನು ಆಲ್ರೆಡಿ ಎಲ್ಲರೂ ಇದೊಂದು ಡೌಟ್ ಇರುತ್ತೆ. ಯಾಕಂದರೆ ವ್ಯಾಲ್ಯೂಯೇಷನ್ ಬಗ್ಗೆ, ರಿವ್ಯಾಲ್ಯೂಷನ್ ಬಗ್ಗೆ, ಸ್ಕ್ಯಾನರ್ ಕಪ್ಪಿಗೆ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡಿದೆ, ಬಟ್ ಸುಮಾರು ಜನ ನೋಡಿರ್ತೀರ. ಬಟ್ ಈಗ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಅನ್ಕೊಳ್ಳಿ ರಿಸಲ್ಟ್ ಯಾವಾಗ ಎಷ್ಟು ದಿನ 15 ದಿನದ ಒಳಗಡೆ ಬರುತ್ತೆ. ಬಿಫೋರ್ ಬೇಗ ಯಾರು ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿದ್ದೀರಾ ಅಂದ್ರೆ ಬೇಗ ಅಪ್ಲೈ ಮಾಡಿರೋರಿಗೆ 10 ದಿನ ಒಳಗೆ ಬರುತ್ತೆ. ಲೇಟಾಗಿ ಅಪ್ಲೈ ಮಾಡೋರಿಗೆ ಒಂದು 11 ದಿನ 12 ದಿನ ಒಳಗಡೆ ರಿಸಲ್ಟ್ ಅನ್ನೋ ಬರುತ್ತೆ. ಬಟ್ ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸಿರೋ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಸಿಚ್ಚು ಅಂತ ಹೇಳ್ತಾ ವಿಡಿಯೋನ ಮುಗಿದು ಒಂದೇ ಮತ್ತೆ ಬಾಯ್.